ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಂ ವಲೈಕುಂ. ಇಲ್ಲಿ ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಬರ್ಬೇಕಂತ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಚನ್ನಪಟ್ಟಣದವರು ಮುಸ್ಲಿಮ್ಸ್ ಅವರು ಎಲ್ಲರೂ ಸೇರಿಸಿ ಇವತ್ತು ಎಲ್ಲರೂ ನಮ್ಮ ದರ್ಗಾ ಶರೀಫಿಲ್ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ನಿಖಿಲ್ ಸಾರು ಗೆಲುವು ನಿಶ್ಚಿತ, ಅವ್ರಿಗೋಸ್ಕರ ಪ್ರೇರು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಇವಾಗ ಹಜರತ್ತು ಒಂದು ಅರ್ಧ ಗಂಟೆ ಮುಂಚೆ ಎಲ್ಲ ಒಳ್ಳೆ ಇದು ನಮ್ಮ ಅರಬಿಯಲ್ಲಿ ಇದರಲ್ಲಿ ಪೂಜೆ ಮಾಡಿಸಿ ಎಲ್ಲ ಇದು ಮಾಡಿದ್ದಾರೆ. ಎಷ್ಟಾಗಿದೆ ಎಷ್ಟೆಲ್ಲರೂ ಮನೆ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ದೇವರಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅಂತ ನಮ್ಮ ಆಸೆ. ಮತ್ತು ಅವರು ಸ್ವಲ್ಪ ಪ್ರಾರ್ಥನೆಯನ್ನು ಮಾಡಿದ್ದೀವಿ ನಾವು. ಮತ್ತು ಇನ್ನು ಬರೋ ಟೈಮಲ್ಲೂ ನಮ್ಮ ಚನ್ನಪಟ್ಟಣ ಮುಸ್ಲಿಮ್ಸ್ ಇದಾರಲ್ಲ, ಕೆಲವ್ರದ್ದು ಏನೇನೋ ಇದೆ. ಇವಾಗ ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಅವರೆಲ್ಲ ನಮ್ಮ ದೇವೇಗೌಡರು, JDS, ಕುಮಾರಸ್ವಾಮಿ ಎಲ್ಲ ಪ್ರಾಣ ಕೊಡೋರು. ಇವರು ಕೆಲವರು ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟು ಏನೇನೋ ಗೊಂದಲ ಮಾಡಿ ಹೋಗಿದ್ದಾರೆ. ಆ ಥರ ಇಲ್ಲ. ಇನ್ನು ನಾವು ಎಲ್ಲ ಹಿಂದೂ ಮುಸಲ್ಮಾನ್, ನಾವು ಅಣ್ಣ ತಮ್ಮರು ಥರ ಇದ್ದೀವಿ. ನಾವು ಅದೇ ಸಂದೇಶ ಕೊಡ್ಬೇಕಂತ ಹೇಳಿ ಇವತ್ತೊಂದು ಈ ಕಾರ್ಯಕ್ರಮ ನಾವು ಹೊಂದ್ಕೊಂಡಿದ್ದೀವಿ. ಅದೇ ಥರ ನಡ್ಕೊಳ್ತಾ ಇದ್ದೀವಿ. ಇಲ್ಲಿ ಕೆಲವರು ಲೀಡ್ರು ತಪ್ಪಾಗಿ ಸ್ವಲ್ಪ ಏನೇನೋ ಪ್ರಚಾರ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದು ಆ ಥರ ಏನೂ ಇಲ್ಲ. ನಾವು ಗೊಂದಲ ಯಾವುದೂ ಇಲ್ಲ ಅಲ್ಲಿ ನಮ್ಮ ಕಡೆ. ಇನ್ನೇನಿದೆ ನೋಡಿ, ಜಮೀರು ಅವ್ರಿಗೆ ಮಾತಾಡೋದು ಒಂದು ಕೋಮವಾದಿ ಮಾತಾಡೋ ಸ್ಟೈಲಲ್ಲಿ ಮಾತಾಡ್ತಾರೆ. ಅಥವಾ ಅವ್ರದ್ದು ಇವಾಗ ಅವ್ರಿಗೆ ಕೊಟ್ಟಿರೋದು ಪೋಸ್ಟು ಯಾವುದು ಇದ್ರ ವಕ್ಫ್ ಬೋರ್ಡು ಅಲ್ಲೂ ಗೊಂದಲ. ಅವ್ರ ಕಂಟ್ರೋಲೇ ಇಲ್ಲ. ಫಸ್ಟ್ ಏನಂದರೆ ಅವ್ರ ಬಾಯಿಗೆ ಮಿತಿನೇ ಇಲ್ಲ. ಏನು ಬೇಕಾದರೂ ಬಿಡ್ತಾರೆ. ಆಮೇಲೆ ನಾನು ಹೇಳಲೇ ಇಲ್ಲ. ಅಥವಾ ಅವ್ರಿಗೆ ಬ್ಯಾನ್ ಮಾಡಿಸ್ಬೇಕು. ಇಲ್ಲ ಅಂದರೆ ಅವರು, ನಾನು ಹೇಳ್ತೀನಿ, ಕಾಂಗ್ರೆಸ್ ಅವರು ನಮ್ಮ ಕಾರ್ಯಕರ್ತವ್ರಿಗೆ ನಾನು ಲಾಸ್ಟ್ ಟೈಮ್ ನೆನ್ನೆ TV News 18ನಲ್ಲೂ ನಾನು ಹೇಳಿದೆ, ಅವರು ರಾಜೀನಾಮೆ ಕೊಟ್ಟು ಮನೇಲಿ ಕುಣಿಸ್ಬೇಕು. ಅವ್ರಿಗೆ ನಾವು ಮೆಂಟಲಿ ಎಫೆಕ್ಟ್ ಆಗಿಬಿಟ್ಟಿದೆ. ಏನೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ನಮ್ಮ ಚನ್ನಪಟ್ಟಣಕ್ಕೆ ಬಂದ್ಬಿಟ್ಟು ಈ ಥರ ವಾತಾವರಣ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ. ಪಕ್ಷದ್ದಿರಲಿ ಬಿಡಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಇಲ್ಲಿ ಬಂದು ಏನು ಮಾಡಿದ್ದಾರೆ ಅವರು, ಹಿಂದೂ ಮುಸಲ್ಮಾನ್ ಅಂತ ಡಿಬೇಟ್ ಮಾಡಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಇದು ನಾನು ಎಲ್ಲರಿಗೂ ಹೇಳ್ಕೊತಾ ಇದ್ದೀನಿ. ಅಪ್ಪ ಅವನೇನು ಹೇಳ್ಬಿಟ್ಟಿದ್ದಾನೆ. ನಾವು ಮುಸ್ಲಿಮ್ಸು ಅವೆಲ್ಲರ ಪರವಾಗಿ ನಾವು ಕ್ಷಮಾಪಣೆ ಕೇಳ್ತೀನಿ. ನಾವು ಯಾರು ಆ ಥರ ಏನಿಲ್ಲ. ಹಿಂದೂ ಮುಸಲ್ಮಾನ್ ನಾವು ಇವಾಗ ಸಾಯೋವರೆಗೂ ನಾವು ಜೊತೆಯಲ್ಲೇ ಇರ್ತೀವಿ. ಇವಾಗೂ ಇರ್ತೀವಿ, ನಾಳೆ ಇರ್ತೀವಿ. ಅವ್ರದ್ದು ನೀವು ಯಾವುದೋ ತಲೆ ಮೇಲೆ ಹಾಕೊಂಡ್ಬೇಡಿ. ನಾವು ಚನ್ನಪಟ್ಟಣದಲ್ಲಿ ಎಲ್ಲ ಜೊತೆಯಲ್ಲೇ ಇರ್ತೀವಿ. ಸರ್, ಇಲ್ಲಿ ನಮ್ಮ ಕುಮಾರಣ್ಣ ಇದ್ದಾರಲ್ಲ, ಅವ್ರ ಪ್ರೀತಿ ತುಂಬ ಜಾಸ್ತಿ ಮಾಡ್ತಾರೆ. ಮಾಡಿರೋದು ಕೆಲಸ ಇದೆಲ್ಲ ಶುರುವಿಂದ ಚನ್ನಪಟ್ಟಣ ನಮ್ಮ ಕ್ಷೇತ್ರ. ಇಲ್ಲಿ ತುಂಬಾ ದೇವೇಗೌಡರು, ಅಪ್ಪಾಜಿ ಅವರು ಇಷ್ಟು ಕೆಲಸ ಮಾಡಿದ್ದಾರೆ. ಇಲ್ಲಿ ಎಲ್ಲರಿಗೂ ಗೊತ್ತಿದೆ. ಕೆಲವರಿಗೆ ಬಂದ್ಬಿಟ್ಟು ನುಗ್ಬಿಟ್ಟು ಏನೇನೋ ಮಾಡಿ ಇದು ಮಾಡ್ತಾರೆ. ಇಲ್ಲಿ ಪಕ್ಷ ಏನಂದ್ರೆ ಜನ. ಮತ್ತೆ ಇನ್ನೊಂದು ಮಾತೇನಂದ್ರೆ, ನಮ್ಮ ನಿಖಿಲ್ ಅವರು ಸಾಫ್ಟ್ ಮನುಷ್ಯ. ಯಾವುದು ಒಂದು ಚಾರ್ಜ್ ಶೀಟ್ ಇಲ್ಲ, ಒಂದು FIR ಇಲ್ಲ ಅಂತ ಅವ್ರಿಗೆ 100% ಆಗ್ತಾರೆ. 100% ಗೆಲುವು ನಿಶ್ಚಿತಾನೆ. ಅವ್ರಿಗೆ ಏನು ಇದೇ ಇಲ್ಲ. ಕೆಲವರು ಹೇಳ್ತಲ್ಲ, ಬೆಂಗಳೂರಿಂದ ಬಂದ್ಬಿಟ್ಟು ಅನ್ನೆಸೆಸರಿಯಾಗಿ ಸ್ಪೀಚ್ ಕೊಟ್ಟು ಎಲ್ಲ ಏನೋ ಮಾಡಿ ಡಿಬೇಟ್ ಮಾಡಿ ಹೋಗಿದ್ದಾರೆ. ನೀವು ಬರೋ 23ನೇ ತಾರೀಕು ನೋಡೋಣ ಅಂತ ಏನೇನಾಗುತ್ತೆ ನೀವು ನೋಡಿ. ಯಾವ ಥರ ಸರ್? ಇಲ್ಲ ಸರ್, ಈ ಸಲ 100% ಗೆಲುವು. ನೋಡಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ಪ್ರತಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ, ಮಸೀದಿಲಿ ಎಲ್ಲ ಮಾಡ್ತಾ ಇದ್ದೀವಿ. ಏನು ಟೆನ್ಷನ್ ಇಲ್ಲ, ಗೆಲ್ತಾರೆ. 100% ಗೆಲ್ತಾರೆ ಸರ್. ಹಜರತ್ ಸೈಯದ್ ಆಖಿಲ್ ಶಾ ಖಾದ್ರಿ ಬಗ್ದಾದಿ, ಈ ಒಂದು ಗುರುಗಳು ಒಂದು ಮಾನ್ಯತೆ ಏನಂದರೆ, ನವಾಬ್ ಹೈದರ್ ಅಲಿ ಅವರು ಯುದ್ಧಕ್ಕೆ ಹೋಗೋವಾಗ ಇಲ್ಲಿ ಬಂದಿದ್ರು. ಅವ್ರಿಗೆ ವಿಜಯ್ ಆಶೀರ್ವಾದ ಕೊಟ್ಟಿದ್ರು. ಅದೇ ರೀತಿ ವಿಜಯ್ ಆಗಿತ್ತು. ಹಾಗಾಗಿ ಈ ಚುನಾವಣೆ ನಾಮಿನೇಷನ್ ಟೈಮಲ್ಲಿ ನಮ್ಮ ಗುರುಗಳ ಜೊತೆಯಲ್ಲಿ ನಾನು ಇಲ್ಲಿ ಬಂದು ಹಾರೈಕೆ ಹೋಗ್ತಿದ್ದೀನಿ. ಇವತ್ತು ಬಂದು ನಮ್ಮ ನಿಖಿಲ್ ಅವ್ರಿಗೆ ಜಯ ಆಗಬೇಕು. 2 ಬಾರಿ ಸೋತವ್ರೆ. ಈ ಬಾರಿ ಖಂಡಿತ ಜಯ ಆಗೇ ಆಗುತ್ತೆ. ಬಾಬಾ ಆಶೀರ್ವಾದ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿದ್ದೀವಿ. ಆಮೇಲೆ ಇನ್ನೊಂದೇನೆಂದರೆ, 23ನೇ ತಾರೀಕು ಬಹುಲೀಡಿಂದ ಗೆಲ್ತೀವಿ. ಅದರ ಬಗ್ಗೆ ಎರಡನೇ ಮಾತಿಲ್ಲ, ಸಂಶಯನೂ ಇಲ್ಲ. ಮತ್ತೆ ಇಲ್ಲಿ ಬಂದೇ ಬರ್ತೀವಿ. ಒಂದು ವಿಚಾರ ಏನಂದರೆ ಸರ್, ಇದು ಗೊಂಬೆ ನಾಡು. ಗೊಂಬೆಗಳಂದರೆ ಅಳುವ ಮಗುವಿಗೆ ನಗು ತರುವಂಥ ಕೆಲಸ ಮಾಡೋ ನಾಡಿದು. ಅದೇ ರೀತಿ 2 ಕಡೆ 2 ಸಲ ನಿಖಿಲ್ ಕುಮಾರ್ ಸೋತಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಗೊಂಬೆ ನಾಡಿನ ಜನ ನಿಖಿಲ್ ಕೈ ಹಿಡಿತಾರೆ. ಅವ್ರಿಗೆ ನಿರಾಶೆ ಮಾಡಲ್ಲ. ಇನ್ನೊಂದೇನೆಂದರೆ, ಇಲ್ಲಿ ವ್ಯಕ್ತಿ ಮೇಲೆ ಹೋಗುತ್ತೆ. ಈ ಕೊಳ್ಳೆ ಹೊಡೆಯೋರು, ದೊರಡೆ ಮಾಡೋರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರ್ಕಿಂತ ಒಬ್ಬ ಯುವಕ ಇವನು ಇಲ್ಲಿ ಗೆದ್ದು ಇಲ್ಲಿ ಏನು ಆಸ್ತಿ ಮಾಡಬೇಕು, ದುಡ್ಡು ಲೂಟಿ ಮಾಡಬೇಕು, ಬಿಲ್ಡಿಂಗ್ ಮಾಡ್ಬೇಕಂತ ಏನಿಲ್ಲ. ದೇವರ ಆಶೀರ್ವಾದ ಅವನಿಗೈತೆ, ಒಳ್ಳೆ ಅನುಕೂಲ ಇದೆ. ಒಂದು ಇಲ್ಲಿಂದ ಅವ್ರ ತಾತ
ಅವ್ರ ತಂದೆ ಜೀವನ ಪ್ರಾರಂಭ ಆಗಿತ್ತು. ಇಲ್ಲಿಂದಾನೇ ಅವ್ರ ರಾಜಕೀಯ ಜೀವನ ಪ್ರಾರಂಭ ಮಾಡಬೇಕು, ಒಳ್ಳೆ ಲೀಡರ್ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಆಗುವಂಥ ಯುವರಾಜಿಂದ ಮಹಾರಾಜ ಆಗಬೇಕು. ನಮ್ಮ ಪಕ್ಷಕ್ಕೆ ಒಬ್ಬ ಒಳ್ಳೆ ಲೀಡರು, CM ಆಗುವಂಥ ಕ್ವಾಲಿಟಿ ಇರುವಂಥ ಹುಡುಗ ನಿಖಿಲ್ ಕುಮಾರಸ್ವಾಮಿ ಅವರು. ಈ ಚನ್ನಪಟ್ಟಣದ ಜನ ಆಶೀರ್ವಾದ ಮಾಡಿ ಇವತ್ತಿಂದ ಅವನಿಗೆ ಇಲ್ಲಿ ಆಯ್ಕೆ ಮಾಡಿಕೊಂಡು ಬೆಳೆಸ್ತಾರಂತ ಆ ಒಂದು ನಂಬಿಕೆ ಆ ಬಾಬಾ ಮೇಲೆ ಇದೆ, ಆ ಅಲ್ಲಾ ಮೇಲೆ ಇದೆ, ಆಮೇಲೆ ನಮ್ಮ ಚನ್ನಪಟ್ಟಣದ ಜನರ ಮೇಲೆ ಐತೆ. ಆಯ್ತಾ ಸರ್, ಇನ್ನೊಂದು ನೀವು ಆವಾಗಲೇ ಕೇಳಿದ್ರಿ ಮುಸಲ್ಮಾನರು ಮೋದಿ ವಿರೋಧ ಅಂತ. ಇಲ್ಲಿ ನೋಡಿ, ಪಕ್ಷಕ್ಕಿಂತನೂ ವ್ಯಕ್ತಿ ಮುಖ್ಯ. ಇಲ್ಲಿ JDS ಅನ್ನೋ ಪದ, JDS ಅಂದರೆ ದೇವೇಗೌಡ ಅಪ್ಪಾಜಿಯಿಂದ ಹಿಡಿದು ಕುಮಾರಸ್ವಾಮಿವರೆಗೂ ಯಾವತ್ತು ಕೋಮವಾದಿಗಳ ಪಕ್ಷ ಅಲ್ಲ, ಇದು ಸೆಕ್ಯುಲರ್ ಪಕ್ಷ. ಆವತ್ತಿಂದ ಇವತ್ತವರೆಗೂ ಮುಸಲ್ಮಾನರಿಗೆ ಯಾರಾದರೂ ಜಾಸ್ತಿ ಬೆಳೆಸಿದ್ದಾರೆ ಪಕ್ಷಗಳಲ್ಲಿ, ರಾಜಕೀಯದಲ್ಲಿ ಅಂದರೆ ಅದು JDS ಪಕ್ಷ. ಇವತ್ತು ನೋಡಿ, ನಾನು ಒಬ್ಬ DJ ಹಳ್ಳಿಯಿಂದ ಬಂದವನು, ಬೆಂಗಳೂರು DJ ಹಳ್ಳಿ ಸಾಮಾನ್ಯ ಕಾರ್ಯಕರ್ತರಿಂದ ಇವತ್ತು ರಾಜ್ಯದ ವಕ್ತಾರ ಮಾಡಿದ್ದಾರೆ ನನಗೆ. ಆಯಿತಾ, ಅಷ್ಟೊಂದು ಬೆಳೆದಿದ್ದೀನಿ ನಾನು ಇಲ್ಲಿ ಮುಸಲ್ಮಾನರಿಗೆ ಇವ್ರು ಕೊಟ್ಟಂಥ ಸಾಥು ಬೇರೆ ಯಾವ ಪಕ್ಷದಲ್ಲಿ ಕೊಟ್ಟಿಲ್ಲ. ಕಾಂಗ್ರೆಸ್ ಅವರು ಮುಸಲ್ಮಾನರಿಗೆ ಬೇರೆ ಬಳಸ್ಕೊಳ್ಳೋ ಅಂಥ ಕೆಲಸ ಮಾಡೋದು, ಬೆನ್ನಿಗೆ ಚೂರಿ ಹಾಕೋದು, ಮೋಸ ಮಾಡೋದು, ಮರಳು ಮಾಡೋದು, ಇಂಥ ಕೆಲಸ ಮಾಡಿಕೊಂಡು ಬೇರೆ ಮುಸಲ್ಮಾನರಿಗೆ ಬಳಸ್ಕೊಳ್ತಾರೆ ವಿನ ಇಲ್ಲಿವರೆಗೂ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಏನು ಮಾಡಿಲ್ಲ. ಆಯಿತಾ, ಈ ಬಾರಿ ಭಾರಿ ಅಂತರದಿಂದ ನಾವು ಗೆಲ್ತೀವಿ. ಈ ಒಂದು ವಿಜಯ ಬಾರಿ ಸಾಧಿಸ್ತೀವಿ ಅಂತ ಹೇಳಿ